ಇವತ್ತು ಹೇಳ್ಕೊಡ್ತಾ ಇರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 17th ಆಫ್ ಜೂನ್ 2025ಗೆ ಯೂಸ್ಫುಲ್ ಆಗಿದೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸ್ನೆಸ್ ಹಾಗೆಯೇ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿ ತಾವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. So guys, first stock, let us talk about Maruti Suzuki. Okay na. So guys, Maruti Suzuki on a 1 hour time frame ನೀವೇನು ನೋಡ್ಬೋದಂದರೆ ನೋಡ್ಕೊಳ್ಳಿ, ನಾನು ಇದೇ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇದು ನೋಡಿ, ಇದು ಫಸ್ಟ್ ಬಾಟಮ್, ಇದು ಸೆಕೆಂಡ್ ಬಾಟಮ್, ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ. ಅದ್ರದ್ದು ನೋಡಿ ನೆಕ್ಲೈನ್ ಸಮ್ವೇರ್ ಅರೌಂಡ್ ಇದೇ ಝೋನ್ ಹತ್ರ ಬರುತ್ತೆ, ಇದೇ ಝೋನ್ ಹತ್ರ. ಅರ್ಥ ಆಯ್ತಾ? ದಿಸ್ ಈಸ್ ನೋಡಿ ಡಬಲ್ ಬಾಟಮ್ ಪ್ಯಾಟರ್ನ್ದು, ಇದು ಬಂದು ನೆಕ್ಲೈನ್. ಅರ್ಥ ಆಯ್ತಾ? ನೆಕ್ಸ್ಟು ನೋಡ್ಕೊಳ್ಳಿ, ನಾನು ಆಲ್ ದ ವೇ ಫ್ರಮ್ ದ ಟಾಪ್, ಈ ಟಾಪಿಂದ ಈ ಬಾಟಮ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಅವಾಗ ನೀವು ಇಲ್ಲಿ ಕ್ಲಿಯರ್ ಕಟ್ಟಾಗಿ ನೋಡ್ಬೋದು ಪ್ರೈಸು ಎಕ್ಸಾಕ್ಟಾಗಿ ಫಿಬೋನಾಚಿದು 50% ಲೆವೆಲ್ಸ್ ಮೇಲಿದೆ. ಅರ್ಥ ಆಯ್ತಾ? ಸೊ ಗೈಸ್, ಇವಾಗ ನಾವು ಫಸ್ಟು ಲೇಟೆಸ್ಟ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ? ಇವಾಗ ನಾಳೆ ಮಾರ್ಕೆಟ್ ಏನಾದರೂ ಫ್ಲ್ಯಾಟ್ ಓಪನ್ ಆಗಿ ಓಕೆ ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಟ್ಟು 15 ಮಿನಿಟ್ಸು ಗ್ರೀನ್ ಕ್ಯಾಂಡಲ್ ಸಸ್ಟೇನ್ ಆದಾಗ ಬೈ ಮಾಡಿ. ಬೈ ಯಾವಾಗ ಮಾಡ್ತೀರಾ ಅಂದರೆ ಪ್ರೈಸು 12,600 ಲೆವೆಲ್ಸ್ ಮೇಲ್ಗಡೆ ಸಸ್ಟೇನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಬಂದು ದಿಸ್ ಟಾಪ್, ದಟ್ ಈಸ್ ಫಿಬೋನಾಚಿ 618 ಲೆವೆಲ್, ದಟ್ ವಿಲ್ ಬಿ 12,680 ಆರ್ 12,700 ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 1. ಟಾರ್ಗೆಟ್ ನಂಬರ್ 2 ಬಂದು this top, that will be 12,770. ಅರ್ಥ ಆಯ್ತಾ? ಇನ್ ಕೇಸ್ ಮಾರ್ಕೆಟ್ ಓಪನ್ಸ್ ಫ್ಲಾಟ್ ಆ್ಯಂಡ್ ಗಿವ್ಸ್ ಬ್ರೇಕ್ಔಟ್ ಅಬೌವ್ 12,600, go for buying. 12,680 or 12,700 will be your target number 1. 12,770 will be your target number 2. ಅರ್ಥ ಆಯ್ತಾ? ಇದು ಫ್ಲಾಟ್ ಓಪನಿಂಗ್ ಆಯಿತು. ನಾವು ಲೆಟೆಸ್ಟ್ ಟಾಕ್ ಅಬೌಟ್ ಗ್ಯಾಪ್ ಅಪ್ ಓಪನಿಂಗ್. ಗ್ಯಾಪ್ ಅಪ್ ಓಪನ್ ಇಲ್ಲೆಲ್ಲಾದ್ರೂ ಗ್ಯಾಪ್ ಅಪ್ ಆಯಿತು ಅಂದರೆ ಯು ಹ್ಯಾವ್ ಟು ವೇಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ ದಿಸ್ ಲೆವೆಲ್ಸ್. ಒನ್ಸ್ ದ ಪ್ರೈಸ್ ಕ್ರಾಸಸ್ ದಿಸ್ ಲೆವೆಲ್ ದಟ್ ವಿಲ್ ಬಿ ಅಂದರೆ ಫಿಬೋನಾಚಿದು 618 ಲೆವೆಲ್ಸ್ ಕೂಡ ಬ್ರೇಕ್ ಆಗುತ್ತೆ. ಸೊ ನಾಳೆ ಏನಾದರೂ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆಗೋಯ್ತು ಅಂದರೆ ಬೈ ಅಂದರೆ ವೇಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ 12,700 ಲೆವೆಲ್ಸ್. ಅರ್ಥ ಆಯ್ತಾ? 12,700 ಲೆವೆಲ್ಸ್ ಮೇಲ್ಗಡೆ ಸಸ್ಟೇನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 is going to be 12,750. ಟಾರ್ಗೆಟ್ ನಂಬರ್ 2 is going to be 12,800. ಅರ್ಥ ಆಯ್ತಾ? 12,750 ಲೆವೆಲ್ಸ್ ಇನ್ ಕೇಸ್ ಆಫ್ ಗ್ಯಾಪ್ ಅಪ್ ಓಪನಿಂಗ್. ಗ್ಯಾಪ್ ಅಪ್ ಓಪನ್ ಆಗಿ 12,700 ಲೆವೆಲ್ಸ್ ಮೇಲ್ಗಡೆ ಸಸ್ಟೇನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 12,750 ವಿಲ್ ಬಿ ಟಾರ್ಗೆಟ್ ನಂಬರ್ 1. 12,800 ವಿಲ್ ಬಿ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ನಾವು ಲೆಟಸ್ ಮೂವ್ ಆನ್ ಟು 15 ಮಿನಿಟ್ ಟೈಮ್ ಫ್ರೇಮ್. 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಇವಾಗ ನಾವು ಲೆಟಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೆಲ್ಲಿಂಗ್ಗೆ ನೋಡಿ ಪ್ರೈಸು ಈ ಲೆವೆಲ್ಸ್ ಕೆಳಗಡೆ ಸಸ್ಟೇನ್ ಆಗಬೇಕು. ಅರ್ಥ ಆಯ್ತಾ? ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 12,450. 12,450 ಲೆವೆಲ್ಸ್ ಕೆಳಗಡೆ ಸಸ್ಟೇನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಬಂದು 12,400. ಟಾರ್ಗೆಟ್ ನಂಬರ್ 2 is going to bet 12,350. ಅರ್ಥ ಆಯ್ತಾ? ಅಲ್ಟಿಮೇಟ್ ಟಾರ್ಗೆಟ್ ನಂಬರ್ 3 ಬರೋದು ಅಲ್ಟಿಮೇಟ್ ಟಾರ್ಗೆಟ್ 12,250. This zone will be our target number 3, that is 12,250. ಅರ್ಥ ಆಯ್ತಾ? Sell when price breaks below 12,450. 12,400 will be our target number 1. 12,350 will be our target number 2. 12,250 will be our target number 3. ಅರ್ಥ ಆಯ್ತಾ? Now let us move on to the next stock. ಸೊ ಗೈಸ್, ನೆಕ್ಸ್ಟ್ ಸ್ಟಾಕ್ ಬಂದು ಸುಜ್ಲೋನ್. ಓಕೆನಾ? ಸೊ ಗೈಸ್, ಸುಜ್ಲೋನ್ ಸ್ಟಾಕ್ನ ನಾನು 1 hour ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೀನಿ.
ಓಕೆ, ನೋಡ್ಕೊಳ್ಳಿ, ನಾನು ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್. ಓಕೆನಾ? ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ನೋಡಿ ನಾನು ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಅರ್ಥ ಆಯ್ತಾ? ನೋಡಿ ಈ ಝೋನ್ ಮಾರ್ಕ್ ಮಾಡ್ತೀನಿ. ದಿಸ್ ಝೋನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್, ನೋಡಿ, ಸಪೋರ್ಟ್, ಸಪೋರ್ಟ್. ಅರ್ಥ ಆಯ್ತಾ? ಇಲ್ಲಿ ಸಪೋರ್ಟ್ ಆಗಿ ಆಗ್ತು. ಸೊ ಹಿಯರ್ ಇಟ್ ವಾಸ್ ಆಕ್ಟಿಂಗ್ ಆಸ್ ಅನ್ ಸಪೋರ್ಟ್. ನೌ ದ ಸೇಮ್ ಝೋನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ resistance zone. ಅರ್ಥ ಆಯ್ತಾ? ದಿಸ್ ಇಸ್ ಪಾಯಿಂಟ್ ನಂಬರ್ 2. ಓಕೆನಾ? ನೆಕ್ಸ್ಟು ಲೆಟ್ ಅಸ್ ಮೂವ್ ಆನ್ ಟು 15 ಮಿನಿಟ್ ಟೈಮ್ ಫ್ರೇಮ್. ಓಕೆ, 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಇವಾಗ ನಾನು ಫಸ್ಟು ಸೆಲ್ಲಿಂಗ್ ಬಗ್ಗೆ ಮಾತಾಡ್ತೀನಿ. ಯಾಕಂದರೆ ಪ್ರೈಸ್ ಈಸ್ ಅಟ್ ರೆಸಿಸ್ಟೆನ್ಸ್ ಝೋನ್. ಒನ್ ಈಸ್ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಆ್ಯಂಡ್ ಅದರ್ ಒನ್ ಈಸ್ ಹಾರಿಸಾಂಟಲ್ ರೆಸಿಸ್ಟೆನ್ಸ್. ಸೊ ಪ್ರೈಸ್ ಈಸ್ ಫೇಸಿಂಗ್ ಟು ರೆಸಿಸ್ಟೆನ್ಸ್. ಸೊ ಫಸ್ಟ್ ವಿಲ್ ಟಾಕ್ ಅಬೌಟ್ ಸೆಲ್ಲಿಂಗ್. ಓಕೆನಾ? ಸೊ ಯಾವ ಲೆವೆಲ್ಸ್ ಕೆಳಗಡೆ ಸೆಲ್ ಮಾಡ್ತೀರಾ ಅಂದರೆ, ಸೊ ಗೈಸ್, ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 63 ಲೆವೆಲ್ಸ್. ಅಂದರೆ ಪ್ರೈಸ್ ಶುಡ್ ಬ್ರೇಕ್ಸ್ ಟುಡೇಸ್ ಲೋ. ದಟ್ ಈಸ್ ವೆನ್ ಯು ಆರ್ ಗೋಯಿಂಗ್ ಟು ಸೆಲ್. Sell when price crosses below 63 levels. Target number 1 is going to be at 62. Target number 2 is going to be at 61. Target number 3 60 ಇಡ್ಬೋದು ನೀವು. ಅರ್ಥ ಆಯ್ತಾ? 63 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 62 will be your target number 1. 61 will be your target number 2. 60 will be your target number 3. ಅರ್ಥ ಆಯ್ತಾ? This was for selling. Now let us talk about buying. ಬೈಯಿಂಗ್ಗೆ ನೋಡಿ, ಪ್ರೈಸು ಈ ಹಾರಿಸಾಂಟಲ್ ಝೋನ್ ಹಾಗೆಯೇ ಈ ಟ್ರೆಂಡ್ ಲೈನ್ ಎರಡೂ ಬ್ರೇಕ್ ಮಾಡಬೇಕು. ಆವಾಗ ಮಾತ್ರ ಬೈಯಿಂಗ್ ನೋಡಿ. ಅರ್ಥ ಆಯ್ತಾ? ಯಾವ ಲೆವೆಲ್ಸ್ ಮೇಲ್ಗಡೆ ಬೈ ಮಾಡ್ತೀರಾ ಅಂದರೆ, ಬೈ ವೆನ್ ಪ್ರೈಸ್ ಕ್ರಾಸಸ್ ನೋಡಿ ಈ ಥರ ಬ್ರೇಕ್ಔಟ್ ಕೊಡಬೇಕು. 66 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 1 ಬಂದು ಸಮ್ವೇರ್ ಅರೌಂಡ್ ಇಲ್ಲಿ ಬರುತ್ತೆ. ಓಕೆ, ದಟ್ ಈಸ್ 67. ಟಾರ್ಗೆಟ್ ನಂಬರ್ 2 ಬಂದು ದಿಸ್ ರೆಸಿಸ್ಟೆನ್ಸ್. ಓಕೆನಾ? ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್, ರೆಸಿಸ್ಟೆನ್ಸ್. ಸೊ ಟಾರ್ಗೆಟ್ ನಂಬರ್ 2 ವಿಲ್ ಬಿ ದಿಸ್ ರೆಸಿಸ್ಟೆನ್ಸ್, ದಟ್ ಈಸ್ 68. ಅರ್ಥ ಆಯ್ತಾ? 66 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 67 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 1. 68 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.